ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 8 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲೆಯ ಗಡಿಭಾಗದಲ್ಲಿ ಮತ್ತೆ ಕಲಬೆರಕೆಯ ಒಂದು ಹಾಲು ದಂಧೆ ಪತ್ತೆಯಾಗಿದೆ. ಕೆಜಿಎಫ್ ತಾಲೂಕಿನ ಬಳ್ಳಗೆರೆ ಗ್ರಾಮದ ಹೊರವಲಯದಲ್ಲಿ ಆಂಧ್ರ ಮೂಲದ ಏನು ದಂಧೆಕೋರರಿದ್ದಾರೆ, ಅವರು ಅಲ್ಲಿ ಒಂದು ಕಲಬೆರಕೆಯ ಒಂದು ಹಾಲನ್ನು ತಯಾರು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕಳೆದ ಒಂದು 20 ದಿನಗಳಿಂದ ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಖಚಿತ ಮಾಹಿತಿ ಮೇರೆಗೆ ಕೆಜಿಎಫ್ನ ಆಂಡರ್ಸನ್ ಪೇಟೆ ಠಾಣೆ ಪೊಲೀಸರು ಒಂದು ದಾಳಿಯನ್ನು ಮಾಡಿರ್ತಕ್ಕಂಥದ್ದು. ಈ ಒಂದು ದಾಳಿಯನ್ನು ಮಾಡಿದಂತಹ ವೇಳೆಯಲ್ಲಿ ಅಲ್ಲಿ ಒಂದು ಕೆಮಿಕಲ್ ಮಿಶ್ರಿತ ಒಂದು ಹಾಲಿನ ಪೌಡ್ರ್ ಆಗಿರ್ಬೋದು, ಜೊತೆಗೆ ಏನು ಸರ್ಕಾರಿ ಶಾಲೆಗಳಿಗೆ ಸಪ್ಲೈ ಮಾಡ್ತಕ್ಕಂಥ ಒಂದು ಏನು ನಂದಿನಿ ಒಂದು ಸಂಸ್ಥೆಗೆ ಸೇರಿದಂಥ ಹಾಲಿನ ಪ್ಯಾಕೆಟ್ಗಳು, ಜೊತೆಗೆ ಅಂಗನವಾಡಿಗೆ ಸಪ್ಲೈ ಮಾಡ್ತಕ್ಕಂಥ ಒಂದು ಪುಷ್ಟಿ ಪೌಡರ್ನ ಪ್ಯಾಕೆಟ್ಗಳು, ಜೊತೆಗೆ ಏನು ಬೇರೆ ಬೇರೆ ಕೆಮಿಕಲ್ ಪದಾರ್ಥಗಳು ಹಾಗೂ ಏನು ಈ ಒಂದು ವೇಳೆಯಲ್ಲಿ ಒಂದು ಪಾಮ್ ಆಯಿಲ್ ಕೂಡ ಪತ್ತೆಯಾಗಿರ್ತಕ್ಕಂಥದ್ದು. ದಂಧೆಕೋರರು ಈ ರೀತಿಯಾಗಿ ಒಂದು ಕಲಬೆರಕೆ ರೀತಿಯಲ್ಲಿ ಒಂದು ಹಾಲನ್ನು ತಯಾರು ಮಾಡಲಿಕ್ಕೆ ಪಾಮ್ ಆಯಿಲನ್ನು ಕೂಡ ಬಳಸ್ತಾ ಇದ್ರು ಅಂತಕ್ಕಂಥ ಒಂದು ಆತಂಕಕಾರಿ ವಿಚಾರ ಇದೀಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳ ಒಂದು ನೇತೃತ್ವದಲ್ಲಿ ಒಂದು ದಾಳಿ ಆಗಿರ್ತಕ್ಕಂಥದ್ದು. ಏನು ಸ್ಥಳದಲ್ಲಿದ್ದಂತಹ 8 ಮಂದಿಯನ್ನು ಈಗಾಗಲೇ ಆಂಡರ್ಸನ್ ಠಾಣೆ ಪೊಲೀಸರು ಈಗಾಗಲೇ ಬಂಧನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಅಲ್ಲಿ ಒಂದು ಸುಮಾರು ಒಂದು 51 ಕ್ಯಾನ್ಗಳಷ್ಟು ಏನು ಹಾಲಿನಿತ್ತು, ಆ ಹಾಲನ್ನು ಕೂಡ ಈಗಾಗಲೇ ಅವರು ವಶಕ್ಕೆ ಪಡೆದು ಆ ಒಂದು ಹಾಲಿನ ಮಾದರಿಯನ್ನು ಇದೀಗ ರಾಜ್ಯ ಪ್ರಯೋಗಾಲಯಕ್ಕೆ ಕಳಿಸಿರ್ತಕ್ಕಂಥದ್ದು. ಏನು ಈ ಒಂದು ದಂಧೆಕೋರನಿದ್ದಾರೆ, ಹಾಲು ಗಟ್ಟಿ ಆಗಲಿಕ್ಕೆ ಜೊತೆಗೆ ಹಾಲಿನ ಗುಣಮಟ್ಟ ಹೆಚ್ಚಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅಲ್ಲಿ ಒಂದು ಪಾಮ್ ಆಯಿಲನ್ನು ಕೂಡ ಬಳಸ್ತಾ ಇದ್ರು ಅಂತಕ್ಕಂಥ ಒಂದು ಮಾಹಿತಿ ಇದೀಗ ಲಭ್ಯ ಆಗಿರ್ತಕ್ಕಂಥದ್ದು. ಇನ್ನು ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಹೇಳೋ ಪ್ರಕಾರವಾಗಿ ಈ ರೀತಿಯಾಗಿ ಪಾಮ್ ಆಯಿಲ್ ಬಳಸುವಂಥದ್ದು, ಜೊತೆಗೆ ಕೆಮಿಕಲ್ ಮಿಶ್ರಿತ ಪೌಡರಿಂದ ಹಾಲನ್ನು ತಯಾರು ಮಾಡುವಂಥದ್ದಾದರೆ ಕ್ಯಾನ್ಸರ್ಕಾರಕ ಲಕ್ಷಣಗಳಿರ್ತಕ್ಕಂಥ ಕಾಯಿಲೆಗಳು ಮನುಷ್ಯನಿಗೆ ಬರುತ್ತೆ ಅಂತಕ್ಕಂಥ ಒಂದು ಆತಂಕಕಾರಿ ವಿಚಾರ ಇದೀಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಈ ರೀತಿಯಾಗಿ ಕೋಲಾರ ಜಿಲ್ಲೆಯ ಗಡಿಭಾಗ ಅಂತಂದರೆ ಮುಳಬಾಗಿಲು ತಾಲೂಕಿನ ನಂಗ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳೆದ ಕೆಲವು ತಿಂಗಳ ಹಿಂದೆ ಈ ರೀತಿಯಾಗಿ ಒಂದು ಕಲಬೆರಕೆ ಒಂದು ಹಾಲಿನ ಒಂದು ತಯಾರಿಕಾ ದಂಧೆ ಪತ್ತೆಯಾಗಿತ್ತು. ಇದೀಗ ಮತ್ತದೇ ದಂಧೆ ಇದೀಗ ಕೆಜಿಎಫ್ ತಾಲೂಕಿನ ಬಳ್ಳಗೆರೆ ಗ್ರಾಮದಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು. ಈಗಾಗಲೇ ರೈಡನ್ನು ಮಾಡಿ ಸ್ಥಳದಲ್ಲಿ ಒಂದು ಹಾಲನ್ನು ರವಾನೆ ಮಾಡಲಿಕ್ಕೆ ಬಳಸ್ತಾ ಇದ್ದಂತಹ 3 ವಾಹನಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಸುಮಾರು 100 ಕ್ಯಾನ್ಗಳಷ್ಟು ಕಲಬೆರಕೆ ಹಾಲನ್ನು ತಯಾರು ಮಾಡಿ ಸ್ಥಳೀಯವಾಗಲೇ ಇವರು ಕೋಮು ಸಂಸ್ಥೆಗೆ ಸೇರಿರುವಂತಹ ಕೆಲವೊಂದು ಡೈರಿಗಳಿಗೆ ಮಾರಾಟವನ್ನು ಮಾಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಇರತಕ್ಕಂಥದ್ದು. ಜೊತೆಗೆ ಏನು ಆಂಧ್ರ ಮತ್ತು ತಮಿಳುನಾಡು ಭಾಗದಲ್ಲಿರ್ತಕ್ಕಂಥ ಖಾಸಗಿ ಡೈರಿಗಳಿಗೆ ಈ ಒಂದು ಕಲಬೆರಕೆಯ ಒಂದು ಹಾಲನ್ನು ಮಾರಾಟ ಮಾಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಇರತಕ್ಕಂಥದ್ದು. ಹಾಗಾಗಿನೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಆರೋಗ್ಯ ಇಲಾಖೆ ಅಂದರೆ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಜೊತೆಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಇವರು ಎಲ್ಲಿಂದ ಈ ಒಂದು ಕೆಮಿಕಲ್ ಮಿಶ್ರಿತ ಪೌಡರನ್ನು ತೆಗೆದುಕೊಂಡ್ಬಂದು ಎಲ್ಲಿ ಇವರು ಈ ಒಂದು ಹಾಲನ್ನು ಮಾರಾಟ ಮಾಡ್ತಾ ಇದ್ದಾರೆ, ಜೊತೆಗೆ ಈ ಒಂದು ದಂಧೆಯೊಬ್ಬ ರೂವಾರಿ ಯಾರು ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ಒಂದು ತನಿಖೆಯನ್ನು ಇದೀಗ ಆರಂಭ ಮಾಡಿರ್ತಕ್ಕಂಥದ್ದು. ಇನ್ನು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಅಲ್ಲಿ ಒಂದು ಏನು ಕೆಮಿಕಲ್ ಮಿಶ್ರಿತ ಒಂದು ಹಾಲನ್ನು ತಯಾರು ಮಾಡಲಿಕ್ಕೆ ಏನೇನೆಲ್ಲ ವಸ್ತುಗಳನ್ನು ದಂಧೆಕೋರರು ಬಳಸ್ತಾ ಇದ್ರು ಅದೆಲ್ಲವೂ ಕೂಡ ಇದೀಗ ಪೊಲೀಸರು ಸೀಸನ್ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈ ಸಂಬಂಧಪಟ್ಟಂತೆ ಈಗಾಗಲೇ 8 ಮಂದಿ ದಂಧೆಕೋರರನ್ನು ಈಗಾಗಲೇ ಪೊಲೀಸರು ಬಂಧನ ಮಾಡಿರ್ತಕ್ಕಂಥದ್ದು. ಈ ದಂಧೆಕೋರರು ಹೇಳುವಂತೆ ಕಳೆದ 20 ದಿನಗಳಿಂದ ಈ ಒಂದು ಹಾಲಿನ ಒಂದು ಅಂದರೆ ಕಲಬೆರಕೆ ಒಂದು ಹಾಲನ್ನು ತಯಾರು ಮಾಡ್ತಕ್ಕಂಥ ಕೆಲಸವನ್ನು ಈ ಒಂದು ದಂಧೆಕೋರರು ಮಾಡ್ತಾ ಇದ್ರು ಅಂತಕ್ಕಂಥ ಮಾಹಿತಿ ಇರತಕ್ಕಂಥದ್ದು. ಈ ಬಗ್ಗೆ ಮಾತನಾಡಿರ್ತಕ್ಕಂಥ ಕೆಜಿಎಫ್ನ SP ಆಗಿರ್ತಕ್ಕಂಥ ಶಿವಾಂಶು ರಜಪೂತ್ ಅವರು ಇಂಥ ಒಂದು ಕಲಬೆರಕೆ ಹಾಲನ್ನು ತಯಾರು ಮಾಡ್ತಿದ್ದಂತಹ ಒಂದು ಖಚಿತ ಮಾಹಿತಿ ಬಂದ ತಕ್ಷಣ ಯಾವುದೇ ಒಂದು ತಡ ಮಾಡದೆ ದಾಳಿ ಮಾಡಿದ್ದೇವೆ. ಸಂಬಂಧಪಟ್ಟಂತೆ ಏನು ಅಲ್ಲಿ ಒಂದು ಶಾಲೆಗೆ ಪೂರೈಕೆ ಮಾಡ್ತಕ್ಕಂಥ ಒಂದು ನಂದಿನಿ ಪ್ಯಾಕೆಟ್ನ ಒಂದು ಹಾಲಿನ ಪೌಡರ್ ಆಗಿರ್ಬೋದು, ಜೊತೆಗೆ ಅಲ್ಲಿ ಒಂದು ಅಂಗನವಾಡಿಗೆ ಪೂರೈಕೆ ಮಾಡ್ತಕ್ಕಂಥ ಒಂದು ಪುಷ್ಟಿ ಪೌಡರ್ ಪ್ಯಾಕೆಟ್ ಹೇಗೆ ಬಂತು, ಜೊತೆಗೆ ಈ ಒಂದು ಪಾಮ್ ಆಯಿಲನ್ನು ಮಿಕ್ಸ್ ಮಾಡ್ತಕ್ಕಂಥ ಒಂದು ದಂಧೆ ಏನಿದೆ ಅದು ಬಹಳಷ್ಟು ಒಂದು ಆತಂಕಕಾರಿ, ಆರೋಗ್ಯಕ್ಕೆ ಬಹಳಷ್ಟು ಒಂದು ಅಪಾಯಕಾರಿ ಅಂತಕ್ಕಂಥ ಮಾತನ್ನು ಇದೀಗ ಏನು SP ಆಗಿರ್ತಕ್ಕಂಥ ಶಿವಾಂಶು ರಜಪೂತ್ ಅವರು ಹೇಳಿರ್ತಕ್ಕಂಥದ್ದು. ನಾವು ಅಲ್ಲಿ ರೇಡ್ ಮಾಡಿ ಅಲಾಂಗ್ ವಿತ್ ನಮ್ಮ ಫುಡ್ ಸೇಫ್ಟಿ ಆಫೀಸರ್ ಜೊತೆ ಅಲ್ಲಿ 2 ನಮ್ಮದು ಟೆಂಪೋ ಪ್ಲಸ್ ಸುಮಾರು ಮಿಲ್ಕ್ ಪೌಡರ್, ಪಾಮ್ ಆಯಿಲ್ ಮತ್ತು ಇತರ ಕೆಮಿಕಲ್ಸ್ ನಮಗೆ ಸಿಕ್ಕಿತ್ತು. ಅಲ್ಲಿ ಅವರು ಅಡಲ್ಟ್ರೇಷನ್ ಮಾಡಿ ಮಿಕ್ಸ್ ಮಾಡಿ ಇದು ಬೇರೆ ಬೇರೆ ಕಡೆ ಸಪ್ಲೈ ಮಾಡ್ತಾಯಿದ್ರು. ಕಾಯ್ಸಂಬಡಿ ಕಡೆ ಮತ್ತು ಆಂಧ್ರ ಪ್ರದೇಶಕ್ಕೆ ಕೂಡ ಕಲಿಸ್ತಾಯಿದ್ರು. ಅದು ಜೀವನಿಗೆ ಬಹಳ ಅಪಾಯಕಾರಿ ವಸ್ತು. ಇದು ವಿದೌಟ್ ಎನಿ ಲೈಸೆನ್ಸ್, ಪರವಾನಗಿ ಇಲ್ಲದೆ ಇದು ಕೆಲಸ ಮಾಡ್ತಾಯಿದ್ರು ಅವರು. ಅಲ್ಲಿ ನಾವು 8 ಜನಗೆ ಕಸ್ಟಡಿಯಲ್ಲಿ ತಗೊಂಡು ನಾವು ಪರಿಶೀಲನೆ ಮಾಡ್ತಾಯಿದ್ದೀವಿ. ಇದು ವೆಂಕಟೇಶಪ್ಪ, ಬಾಲಾಜಿ, ದಿಲೀಪ್, ಬಲರಾಜ್, ಮನೋಹರ್ ಮತ್ತು ಇತರ ಜನದ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ. ಇವರೆಲ್ಲ ಮೇಲೆ ನಾವು ಫುಡ್ ಸೇಫ್ಟಿ ಆ್ಯಕ್ಟ್ ಪ್ರಕಾರ ಮತ್ತು BNSಗೆ ವಿವಿಧ ಸೆಕ್ಷನ್ಸಲ್ಲಿ ಮತ್ತು ಎಸೆನ್ಷಿಯಲ್ ಕಾಮೋಡಿಟಿ ಆ್ಯಕ್ಟಲ್ಲಿ ನಾವು FIR ರಿಜಿಸ್ಟರ್ ಮಾಡಿ ಮುಂದಿನ ತನಿಖೆ ನಡೆಸ್ತೀವಿ. ಇವರು ಏನು ಹಾಲು ಪ್ಯಾಕೆಟ್ ತೊಗೊಂಬಂದಿದ್ದಾರೆ, ಮಿಲ್ಕ್ ಪ್ಯಾಕೆಟ್ ಬೇರೆ ಬೇರೆ ಬ್ರ್ಯಾಂಡ್ದು ತೊಗೊಂಬಂದಿದ್ದಾರೆ, ನಂದಿನಿದು ಮತ್ತು ಮಿಲ್ಕಿ ಮಿಶ್ದು ಮತ್ತು ಪ್ರಭಾತ್, ಇದು ಎಲ್ಲ ಮಿಲ್ಕ್ ಪೌಡರ್ ತಗೊಂಡು ಅವ್ರು ಅಲ್ಲಿ ಪಾಮ್ ಆಯಿಲ್ ಮಿಕ್ಸ್ ಮಾಡಿ ಒಂದು ಲೀಟರಿಂದ 20 ಟೈಮ್ಸ್ ಮಿಕ್ಸ್ ಮಾಡಿ ಅವ್ರಿಗೆ ಮಾರಾಟ ಮಾಡ್ತಾಯಿದ್ರು.
ಈ ನಂದಿನಿ ಹಾಲ್ ಪೌಡರ್ ಏನಿತ್ತು ಅದು ನಾಟ್ ಫಾರ್ ಸೇಲ್ ಇತ್ತು. ಮೋಸ್ಟ್ಲಿ ಅದು ಗೌರ್ಮೆಂಟ್ ಸಪ್ಲೈ ಐಟಮ್ ಇತ್ತು. ಅದಕ್ಕೆ ನಾವು ಇಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟಲ್ಲಿ ಕೂಡ ಕೇಸ್ ಬುಕ್ ಮಾಡಿದ್ದೀವಿ. ಸಪ್ಲೈ ಮಾಡ್ತಾರೆ, ನಾವು ಅದು ಇನ್ನೂ ತನಿಖೆ ಮಾಡ್ತಾಯಿದ್ದೀವಿ. ಒಬ್ಬರಿಗೆ ಅರೆಸ್ಟ್ ಮಾಡಿದ್ದೀವಿ. ಇದು ಕೈಸಂಬಲ್ಲಿ ಕಡೆ, ಇದು ಬೇತ್ಮಂಗ್ಲ ಕಡೆ ಒಬ್ಬರಿಗೆ ಸಪ್ಲೈ ಮಾಡ್ತಾಯಿದ್ರು. ಆ್ಯಕ್ಚುಲಿ ಇವರು ಡೈರಿಗೆ ಸಪ್ಲೈ ಮಾಡಿ ಡೈರಿಯಿಂದ ನಾರ್ಮಲ್ ಇದು ಹಾಲು ಬರ್ತಾಯಿದ್ದು ವಿಲೇಜಿಂದ, ಅದು ಅಲ್ಲಿ ಮಿಕ್ಸ್ ಮಾಡಿ ಬೇರೆ ಕಡೆ ಅವರು ಕಲಿಸ್ತಾಯಿದ್ರು. ಇನ್ನು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಏನು ಕೋಲಾರದ ಹಾಲು ಒಕ್ಕೂಟದ ಅಧ್ಯಕ್ಷರು ಆಗಿರ್ತಕ್ಕಂಥ ಮಾಲೂರು ಶಾಸಕ ಕೆ ವಿ ನಂಜೇಗೌಡರು ಕೂಡ ಬಹಳಷ್ಟು ಒಂದು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಕಾರಣ ಅಂತ ಹೇಳಿದ್ರೆ ಮತ್ತು KGF ಭಾಗದಲ್ಲಿ ಈ ರೀತಿಯಾಗಿ ಒಂದು ಕಲಬೆರಕೆ ಹಾಲಿನ ಒಂದು ತಯಾರಿಕೆ ದಂಧೆ ಬಹಳಷ್ಟು ನಡೀತಾ ಇರತಕ್ಕಂಥದ್ದು. ಹಾಗಾಗಿನೇ ಈ ಒಂದು ದಂಧೆಯನ್ನು ತಡೆಗಟ್ಟಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಕೋಮು ಸಂಸ್ಥೆಯಿಂದ ವಿಶೇಷ ಒಂದು ತಂಡವನ್ನು ರಚನೆ ಮಾಡಿ ಆ ಭಾಗದಲ್ಲಿ ಒಂದು ನಿಗಾ ಇಡುವಂಥ ಒಂದು ಕೆಲಸವನ್ನು ಮಾಡ್ತೀವಿ. ಜೊತೆಗೆ ಸಂಸ್ಥೆಯಿಂದಲೂ ಕೂಡ ಇಂಥ ಒಂದು ದಂಧೆಗೆ ಕಡಿವಾಣ ಹಾಕುವಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಇದೀಗ ಶಾಸಕ ಕೆ ವಿ ನಂಜೇಗೌಡ ಅವರು ಹೇಳಿರ್ತಕ್ಕಂಥದ್ದು. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಈ ಥರ ಒಂದು KGF ಅಲ್ಲಿ ಆಗಿರೋದು ನೋಡಿದಾಗ ನಮಗೆ ಬೇಜಾರು ಕೂಡ ಆಗ್ತದೆ. ಆದರೆ ಇನ್ನೊಂದು ಆಹಾರ ಸುರಕ್ಷಕಾ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡಿದ್ದಾರೆ. ಇದು ಇದೇ ರೀತಿ ಇನ್ನು ಎಲ್ಲೆಲ್ಲಿ ನಡೀತಾ ಇದೋ ಅದ್ರ ಬಗ್ಗೆ ಎಲ್ಲ ಜಿಲ್ಲಾ ಆಡಳಿತ ತುಂಬ ಜವಾಬ್ದಾರಿ ವಹಿಸಬೇಕಾಗ್ತದೆ. ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡೋದ್ರ ಜೊತೆಗೆ ನಮ್ಮ ಒಕ್ಕೂಟದಿಂದ ಕೂಡ ಇದನ್ನು ನಾವು ಸ್ವಲ್ಪ ತನಿಖೆ ಮಾಡುತ್ತದೆ, ಎಲ್ಲೆಲ್ಲಿ ಏನು ಆಗ್ತಾ ಇದೆ ಅನ್ನೋದ್ರ ಮುನ್ನೆಚ್ಚರಿಕೆ ವಹಿಸುವಂಥದ್ದು ನಾವು ಮಾಡಬೇಕಾಗ್ತದೆ. ಎಲ್ಲ ಅಧಿಕಾರಿಗಳು ಸೀರಿಯಸ್ಸಾಗಿ ಮಾಡಲಿಲ್ಲ ಅಂದರೆ ಇದೊಂದು ದೊಡ್ಡ ದಂಧೆ ಕೂಡ ಆಗ್ತಾಯಿದೆ. ಅದ್ರ ಜೊತೆಗೆ ನಮಗೆ ಬೇಜಾರಾಗ್ತಾ ಇರೋದೇನೆಂದರೆ ನಮ್ಮ ಸರ್ಕಾರ ಮಕ್ಕಳಿಗೆ ಕೊಡೋಂಥದ್ದು, ಅದು ಅಂಗನವಾಡಿ ಆಗಿರ್ಬೋದು, ಶಾಲಾ ಮಕ್ಕಳಿಗಾಗಿರ್ಬೋದು, ಹಾಲನ್ನು ಪುಡಿ ಕೊಡ್ತೀವಲ್ಲ ನಾವು ನಂದಿನಿದು, ಅದು ಕೂಡ ಇದರಲ್ಲಿ ಸೇರಿಕೊಂಡಿದೆ. ಬೇರೆ ಬೇರೆ ರಾಜ್ಯಗಳದ್ದು ಇದ್ದರೂ ಕೂಡ ನಮ್ಮದು ಕೂಡ ಸೇರಿಕೊಂಡಿದೆ. ತಕ್ಷಣ ನಮ್ಮ ಅಧಿಕಾರಿಗಳು ಎಲ್ಲಿಂದ ಹೋಯಿತು, ಯಾರ ಕಡೆಯಿಂದ ಹೋಯಿತು ಅದನ್ನು ಕೂಡ ತನಿಖೆ ಮಾಡಬೇಕಾಗ್ತದೆ. ಇದು ನಮಗೆ ಸಂಬಂಧಪಟ್ಟಂಥದ್ದು, ನಾವು ಸಪ್ಲೈ ಮಾಡೋಂಥದ್ದು ಅಷ್ಟೇ. ನಮ್ಮ ಒಕ್ಕೂಟ ಯಾವ್ಯಾವ ಅಂಗನವಾಡಿಗಳಿಗೆ, ಯಾವ ಶಾಲೆಗೆ ಎಷ್ಟೆಷ್ಟು ಕೊಡಬೇಕು ಅಂತೇಳಿ ನಮಗೆ ಜಿಲ್ಲಾ ಆಡಳಿತ ಇಂಗ್ಲೆಂಟ್ ಕೊಡ್ತಾರೆ, ಅದ್ರ ಪ್ರಕಾರ ಸಪ್ಲೈ ಆಗಿರ್ತದೆ. ಸಪ್ಲೈ ಆದಮೇಲೆ ಇದು ಎಲ್ಲೆಲ್ಲಿ ಹೋಯಿತು, ಏನು ಈಗ ಅಪರಾಧಿ ಸ್ಥಾನದಲ್ಲಿದ್ದಾರೆ ಅವ್ರನ್ನ ಸೀರಿಯಸ್ಸಾಗಿ ತನಿಖೆ ಮಾಡಬೇಕು. ತನಿಖೆ ಮಾಡಿ ಎಲ್ಲಿಂದ ನಮ್ಮ ಪೌಡ್ರ್ ಯಾವ ಶಾಲೆಯಿಂದ ಹೋಯ್ತಾ, ಅಂಗನವಾಡಿ ಕೇಂದ್ರದಿಂದ ಹೋಯ್ತಾ, ಅದು DDP ಆಗಿರ್ಬೋದು, ಇಲ್ಲ CDPO ಆಗಿರ್ಬೋದು, ಇವರು ತುಂಬ ಜವಾಬ್ದಾರಿ ಇದೆ. ಅದ್ರ ಜೊತೆಗೆ ನಮ್ಮ ಜಿಲ್ಲಾ ಆಡಳಿತ ಕೂಡ ಇದ್ರ ಬಗ್ಗೆ ತುಂಬ ಸೀರಿಯಸ್ ಆಕ್ಷನ್ ತಗೊಬೇಕಾಗ್ತದೆ. ಆ ಜೊತೆಗೆ ನಮ್ಮ ಒಕ್ಕೂಟದಿಂದ ಕೂಡ ಒಂದು ತಂಡನ ನೇಮಕ ಮಾಡ್ತೀನಿ. ನನ್ನ ಆಡಳಿತ ಮಂಡಳಿಯಲ್ಲಿ ಒಂದು ತೀರ್ಮಾನ ಮಾಡಿ ಇವತ್ತೇನು ನಂದಿನಿ ಬ್ರ್ಯಾಂಡ್ಗಳಿಗೆ ಕಾಂಪಿಟೇಷನ್ ಮಾಡೋಂಥದ್ದು, ಈ ಕಲಬೆರಕೆ ಕೆಮಿಕಲ್ ಮಿಕ್ಸ್ ಮಾಡಿ ಇವತ್ತು ಜನರ ಪ್ರಾಣ ತಿಂತಾ ಇರೋದು, ಜನರಿಗೆ ಪ್ರಾಣ ಹಾನಿ ಆಗುವಂಥ ಒಂದು ಕೆಮಿಕಲನ್ನು ಮಿಕ್ಸ್ ಮಾಡಿ ಮಾರಾಟ ಮಾಡೋಂಥದ್ದು. ಅದ್ರ ಜೊತೆಗೆ ಮಾಲು ತುಂಬ ಮಂದವಾಗಿರ್ತದೆ, ಒಳ್ಳೆ ದಪ್ಪ ಹಾಲು ಕೊಡ್ತಾರೆ ಅಂತ ಕೂಡ. ನಾವು ಉದಾಹರಣೆ ನನ್ನ ಮಾಲೂರಲ್ಲಿ ಕೂಡ ನೀವು ಹೋಗಿ ಅದು ಈಗ ನೀವು ಆ ಬಸ್ ಸ್ಟ್ಯಾಂಡಲ್ಲಿ ಹೋಗ್ಬೋದು, ನಾನು ಸುಮಾರು ಸಾರಿ ಹೇಳಿದ್ದೀನಿ, ಅಲ್ಲೊಂದು ಬೋರ್ಡ್ ಕೂಡ ಹಾಕ್ಕೊಂಬಿಟ್ಟಾರೆ ಒಂದು ಖಾಸಗಿದು ಹಾಲು ಹೆಸರು. ಅಲ್ಲಿ ನೋಡಿದ್ರೆ ಕೇಳ್ತೀನಿ, ನಾನು ಸುಮಾರು ಸಾರಿ ವಿಸಿಟ್ ಮಾಡಿದ್ದೀನಿ, ಎಲ್ಲ ಕಡೆ ಒಪ್ಕೊಂಡಿದ್ದಾರೆ ನಂದಿನಿ ಹಾಲೇ ತಗೊತಾ ಇದ್ದಾರೆ. ಅವನು ಮಾತ್ರ ತಗೊತಲ್ಲ ಅಂಗಡಿ ಅವನು. ಯಾಕೆ ಅಂತ ಕೇಳಿದರೆ ಹಾಲು ಮಂದ ಬರ್ತದೆ ಅಂತ. ಹೆಂಗೆ ಬರ್ತದೆ, ಇಂಥವು ಮಾಡಿ ಇವೆಲ್ಲ ಆಗ್ತಾ ಇರೋದು. ಅದರಿಂದ ಸೀರಿಯಸ್ಸಾಗಿ ಇದ್ರ ಹುಡುಗಾಟ ಆಡೋದು ಬೇಡ, ಜನರ ಮಧ್ಯೆ ಆಟ ಆಡೋದು ಬೇಡ. ಇವತ್ತು ನಮ್ಮ ಜಿಲ್ಲಾ ಆಡಳಿತ ಮತ್ತು ನಮ್ಮ ಒಕ್ಕೂಟದಿಂದ ಕೂಡ ಇದಕ್ಕೊಂದು ಟೀಮನ್ನು ರೆಡಿ ಮಾಡಿ ಸೀರಿಯಸ್ಸಾಗಿ ಆಕ್ಷನ್ ತಗೊಬೇಕು ಅಂತೇಳಿ ನಾನು ಮಾತಾಡ್ತೀನಿ ಸಂಬಂಧಪಟ್ಟಂಥವ್ರಿಗೆ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಗಡಿ ಭಾಗದಲ್ಲಿ ಏನು ಕಲಬೆರಕೆ ಹಾಲು ತಯಾರಿಕಾ ದಂಧೆ ಏನಿದೆ ಅದು ಬಹಳಷ್ಟು ಒಂದು ವ್ಯಾಪಿಸಿಕೊಂಡಿರ್ತಕ್ಕಂಥದ್ದು. ಪಕ್ಕದ ಆಂಧ್ರ ಮೂಲದ ದಂಧೆಕೋರರು ಏನು ಈ ರೀತಿಯಾಗಿ ಕಲಬೆರಕೆ ಹಾಲು ತಯಾರಿಕಾ ದಂಧೆಯಲ್ಲಿ ತೊಡಗಿದ್ದಾರೆ. ಇಂಥವರ ವಿರುದ್ಧ ಕಾನೂನು ರೀತಿ ಕಠಿಣ ಒಂದು ಶಿಕ್ಷೆಯನ್ನು ಕೂಡ ಪೊಲೀಸರು ಕೈಗೊಳ್ಳಬೇಕು ಅಂತಕ್ಕಂಥ ಒತ್ತಾಯ ಇದೀಗ ಕೇಳಿ ಬಂದಿರತಕ್ಕಂಥದ್ದು. ರಘುರಾಜ್, ನ್ಯೂಸ್ 18, ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.